ಹೌದು, ಇದು ನಿಜ. ಈ ಕಾಲದಲ್ಲೂ ಇಂಥ ಮಾಟ ಮಂತ್ರದಿಂದ ತಮಗಾಗದಿರುವ ವ್ಯಕ್ತಿಗಳ ವಿರುದ್ಧ ದ್ವೇಷ ತೀರಿಸಿಕೊಳ್ಳಲು ಮುಂದಾಗಿದ್ದಾರಾ? ಅದರಲ್ಲೂ ನ್ಯಾಯಾಲಯದಲ್ಲಿಯೇ ಇಂತಹ ಪ್ರಕರಣ ನಡೆದಿದೆ ಎಂದರೆ ನಂಬಲು ಸಾಧ್ಯವಾಗದಿದ್ರೂ ಇದು ನಿಜ. 2 ದಿನಗಳ ಹಿಂದೆ ಮಹಿಳಾ ನ್ಯಾಯಾಧೀಶರೊಬ್ಬರು ತಮ್ಮ ಚೇಂಬರ್ಗೆ ಹೋಗುವಾಗ ಬಾಗಿಲಲ್ಲಿ ಸಾಸಿವೆ ಕಾಳು ಎಳ್ಳು ಚೆಲ್ಲಿ ನಿಂಬೆಹಣ್ಣು ತುಳಿದು ಹೋಗಿದ್ದನ್ನ ಕಂಡು ಕೊಂಚ ಗಾಬರಿಗೊಂಡ ಅವರು ಕೂಡಲೇ ಘಟನೆಯನ್ನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಗಮನಕ್ಕೆ ತಂದು ನ್ಯಾಯಾಲಯದ ಆವರಣದಲ್ಲಿರುವ ಸಿಸಿಟಿವಿಗಳನ್ನ ಚೆಕ್ ಮಾಡಿಸಿದಾಗ ಹಣ್ಣು ಮುದುಕಿಯೊಬ್ಬಳು ಈ ಕೆಲಸ ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಟೌನ್ ಪೊಲೀಸರನ್ನ ಕರೆಸಿ ದೂರು ಕೊಟ್ಟ ಕೂಡಲೇ ಅಲರ್ಟ್ ಆದ ಪೊಲೀಸರು ಆಕೆಯನ್ನ ಪತ್ತೆ ಹಚ್ಚಿದ್ದಾರೆ. ಆಕೆ ಕೋರ್ಟಿಗೆ ಒಬ್ಬ ಕ್ಲೈಂಟ್ ಆಗಿದ್ದು ಅವರ ವಕೀಲರನ್ನ ಕರೆಸಿ ವಿಚಾರಿಸಿದಾಗ ಅವರು ನನಗೂ ಆ ಮಾಟ ಮಂತ್ರ ಮಾಡಿಸಿದ್ದಕ್ಕೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ ಕೂಡಲೇ ಆಕೆ ಒಬ್ಬಳ ಮೇಲೆ ಎಫ್ಐಆರ್ ಹಾಕಿಸಿ ಜೈಲಿಗೆ ಕಳಿಸಿದ್ದಾರೆ. ಇಂದು ರಾಷ್ಟ್ರೀಯ ಲೋಕ ಅದಾಲತ್ ವೇಳೆ ಈ ಮಾಹಿತಿಯನ್ನ ಪಬ್ಲಿಕ್ ಮುಂದೆ ಜಿಲ್ಲಾ ಸತ್ಯ ನ್ಯಾಯಾಧೀಶರಾದ ರಾಮಲಿಂಗೇಗೌಡರನ್ನ ಮಾತನಾಡಿ, ಇನ್ನು ಯಾರಾದರೂ ಈ ರೀತಿಯ ದುರುದ್ದೇಶಗಳಿದ್ರೆ ಹುಷಾರ್. ನ್ಯಾಯಾಲಯದ ಸುತ್ತ ಸಿಸಿ ಕ್ಯಾಮೆರಾಗಳಿವೆ, ಸಿಕ್ಕಿ ಬೀಳೋದು ಖಚಿತ. ಈ ಮಾಟ ಮಂತ್ರಗಳಿಂದ ಯಾರನ್ನು ಏನೂ ಮಾಡಲಾಗುವುದಿಲ್ಲ. ನಾನು ಬಂದ ಮೇಲೆ ಈ ಕೋರ್ಟಿನಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಾಗಿದೆ. ಅದಕ್ಕೆ ಈ ವಾಮಾಚಾರ ಮಾಟಾಚಾರ ಮಾಡಿದ್ದಿರಬಹುದು. ಇದು ಬಿಟ್ಟು ನೆಟ್ಟಗೆ ವಕೀಲರ ಕೆಲಸ ವಕೀಲರು, ಸಿಬ್ಬಂದಿ ಕೆಲಸ ಸಿಬ್ಬಂದಿ ಮಾಡಿ, ಕಕ್ಷಿದಾರರು ನೀವು ಬಂದ ಕೆಲಸ ಮಾತ್ರ ನೋಡಿಕೊಂಡು ಹೋಗಿ ಎಂದು ಕೊಂಚ ತಿರುಗೇಟು ನೀಡುವಂತೆ ಮಾತನಾಡಿದ್ರು. ಒಂದು ಬಹಳ ಖಂಡನೀಯವಾದಂತಹ ಪ್ರಕರಣ ನಡೆದು ಅದಕ್ಕೆ ಕಾನೂನು ತನ್ನದೇ ಆದ ಕ್ರಮವನ್ನು ತಗೊಂಡಿದೆ. ಅವತ್ತೇನ್ ಮಾಡಿದ್ದಾರೆ ನೋಡಿ, ಇವೆಲ್ಲ ನಾವು ನಿಂತಿರೋದು ಕೂತಿರೋದು ಮಾತಾಡ್ತಾ ಇರೋದು ಪ್ರತಿಯೊಂದು ಸಿಸಿಟಿವಿ ಇದೆ. ಸಿಸಿಟಿವಿ ರೆಕಾರ್ಡ್ ಆಗ್ತದೆ. ಅಂಥದ್ರಲ್ಲಿ ಒಂದು ಮಹಿಳೆ ಮೊನ್ನೆ ಏನೋ ಮಠ ಮಂತ್ರ ಮಾಡಿಸ್ಕೊಬಂದು ನಮ್ಮ ಭಾರತಿ ಮೇಡಮ್ ಅವರ ನ್ಯಾಯಾಲಯಕ್ಕೆ ಹೋಗಿ ಏನೋ ಅಲ್ಲಿ ಎಳ್ಳು ಸಾಸಿವೆ ಎಲ್ಲ ಚೆಲ್ಲಿ ಹೋಗಿತ್ತು. ಇದನ್ನ ಗಮನಿಸಿ ನಾವು ಸಿಸಿಟಿವಿಯಿಂದ ಅದನ್ನ ನೋಡಿ ಯಾರು ಅಂತ ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿದ್ವಿ. ಪೊಲೀಸ್ನವರು ಅವ್ರ ಕ್ರಮವನ್ನು ತಗೊಂಡಿದ್ದಾರೆ. ನ್ಯಾಯಾಲಯ ತಾನು ಮಾಡಬೇಕಾದ ಪಾತ್ರ ಮಾಡಿದೆ. ಇವತ್ತು ದಿನ ಮಹಿಳೆ ಜೈಲು ಹೋಗಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.